ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮೀಶೋ ಹೌಲ ಅಂದರೆ ಲೆಹಂಗಾ ಹೌಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೆಹಂಗಾ ಹೌಲ. ಸೊ ನನ್ನ ಮಗಳು ಆಲ್ಮೋಸ್ಟ್ ನಾವು ಏನೇ ಆರ್ಡ್ರ್ ಮಾಡಬೇಕು ಅಂದರೂ ಮೀಶೋದಲ್ಲೇ ಆರ್ಡ್ರ್ ಮಾಡೋದು. ಮೀಶೋದಲ್ಲೇ ಆರ್ಡ್ರ್ ಮಾಡಬೇಕು ಅಂತಂದರೆ ನೋಡಿ ಅದರ ಒಂದು ರಿವ್ಯೂಸು ಮತ್ತು ಅದರ ಒಂದು ಫ್ಯಾಬ್ರಿಕ್ಸ್ ಕಂಡೀಷನ್ಸು ಇವೆಲ್ಲ ನೋಡಿ ಆರ್ಡ್ರ್ ಮಾಡಬೇಕು. ಎಷ್ಟೋ ಜನ ಆರ್ಡ್ರ್ ಮಾಡಿ ಮೋಸ ಹೋಗೋದು ಕೂಡ ಉಂಟು. ಕೆಲವೊಂದು ಫ್ಯಾಬ್ರಿಕ್ಸು ಆರ್ಡ್ರ್ ಮಾಡಿದ ತಕ್ಷಣ ಚೆನ್ನಾಗಿರೋದು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಮಾಡಬೇಕಾದ್ರೆ ರಿವ್ಯೂಸು ಮತ್ತು ಅದರ ಒಂದು ಕೆಳಗಡೆ ತೊಗೊಂಡಿರೋರು ವಿಡಿಯೋಸ್ ಮಾಡಿ ಕೆಲವೊಂದು ಇಮೇಜಸ್ನ ಆ್ಯಡ್ ಮಾಡಿ ಹಾಕಿರ್ತಾರೆ. ಸೊ ಅದನ್ನು ಕೂಡ ನೋಡಬೇಕಾಗುತ್ತೆ. ಆಲ್ಮೋಸ್ಟ್ 100ಗೆ 95% ಮೀಶೋದಲ್ಲಿ ಒಳ್ಳೆ ಪ್ರಾಡಕ್ಟೇ ಸಿಗುತ್ತೆ. ಪ್ಲಸ್ ಕಡಿಮೆ ಬೇರೆ ಒಂದು ಆನ್ಲೈನ್ ಆ್ಯಪ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಸೊ ಮೀಶೋದಲ್ಲಿ ಸಿಗೋವಂಥ ಪ್ರಾಡಕ್ಟ್ಗಳ ಒಂದು ಪ್ರೈಸ್, ಬ್ಲೌಸ್ ಆಗಿರ್ಬೋದು, ಲೆಹಂಗಾಸ್ ಆಗಿರ್ಬೋದು, ಕುರ್ತಾಸ್ ಆಗಿರ್ಬೋದು, ಸೊ ವುಮೆನ್ಸ್ಗೆ ಫ್ಯಾಷನ್ಸ್ ಏನು ಒಂದು ಲೈಫ್ ಸ್ಟೈಲ್ ಫ್ಯಾಷನ್ಸ್ ಎಲ್ಲ ಸಿಗುತ್ತೆ. ಸೊ ಅವೆಲ್ಲನೂ ಕೂಡ ಒಂದು ಅಂಥ ಬೆಲೆನಲ್ಲೇ ಮತ್ತು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿಯಲ್ಲೇ ಸಿಗುತ್ತೆ. ಸೊ ಹಾಗಾದರೆ ನನ್ನ ಮಗಳ ಹತ್ರ ಇರೋ ಆಲ್ಮೋಸ್ಟ್ ಲೆಹಂಗಾಸು ಮೀಶೋದಲ್ಲೇ ತೊಗೊಂಡಿರೋ ಅಂಥದ್ದು. ಸೊ ಮೀಶೋದಲ್ಲಿ ತೊಗೊಳ್ಳೋವಂಥ ಲೆಹಂಗಾಸು ಸೆಮಿ ಸ್ಟಿಚ್ಚಲ್ಲಿ ಇರುತ್ತೆ. ಅದನ್ನು ತೊಗೊಂಡು ನಾವು ಸ್ಟಿಚ್ ಮಾಡಿಸ್ಬೇಕಾಗುತ್ತೆ ಮತ್ತು ಬ್ಲೌಸು ಕೂಡ ಸ್ಟಿಚ್ ಮಾಡಬೇಕಾಗುತ್ತೆ. ಬ್ಲೌಸಲ್ಲಿ ಕೆಲವೊಂದು ಡಿಸೈನ್ ಪ್ರಿಂಟ್ಗಳು ಹಾಗೆ ಎಂಬ್ರಾಯ್ಡಿಂಗ್ ವರ್ಕ್ಸ್ ಎಲ್ಲ ಹಾಗೆ, ನೆಕ್ ಡಿಸೈನ್ಸ್ ಆಗಿರ್ಬೋದು ಎಲ್ಲನೂ ಹಾಗೆ ಕೊಟ್ಟಿರ್ತಾರೆ, ನಾವು ಹಾಗೆ ಹೊಲಿಸ್ಬೇಕಾಗುತ್ತೆ. ಸೊ ಈ ರೀತಿ ನಾನು ಆಲ್ಮೋಸ್ಟ್ ಮಾಡಿರ್ತಕ್ಕಂಥ ಎಲ್ಲ ಒಂದು ಲೆಹಂಗಾಸು ಕೂಡ ತುಂಬಾ ಚೆನ್ನಾಗಿದೆ, ಅವಳಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಯಾವುದಾದ್ರು ಲೆಹಂಗಾಸ್ ತೊಗೊಂಡು ಆಲ್ಮೋಸ್ಟ್ 6 ಇಂದ 7 ಇಯರ್ಸ್ ಆಗಿದೆ ಆಯಿತಾ. ಸೊ ಫೆಸ್ಟಿವಲ್ಸ್ ನಮ್ಮಲ್ಲಿ ಏನಿದೆ, ಫೆಸ್ಟಿವಲ್ಸ್ ಜಾಸ್ತಿ ಇರೋದ್ರಿಂದ ಪ್ರತಿಯೊಂದು ಫೆಸ್ಟಿವಲ್ ಕೂಡ ನಾನು 2 ಇಂದ 3 ಜೊತೆ ಲೆಹಂಗಾಸ್ನ ಆರ್ಡ್ರ್ ಮಾಡ್ತೀನಿ. ಸೊ ತುಂಬಾ ಅವಳು ಲೆಹಂಗಾಸೇ ಹಾಕೊಳ್ಳೋ ಅಂಥದ್ದು. ಸೊ ನೋಡೋಣ ಬನ್ನಿ ಹಾಗಾದರೆ ಲೆಹಂಗಾಸ್ ಯಾವ್ಯಾವುದಿದೆ. ಯೆಲ್ಲೋ, ಪಿಂಕ್ ಮತ್ತು ರೆಡ್, ಮಲ್ಟಿ ಕಲರ್ಸ್ ಇಷ್ಟು ಲೆಹಂಗಾಸು ನಾನು ತೋರಿಸ್ತಾ ಇದ್ದೀನಿ ಇವತ್ತು. ಇದೆಲ್ಲ ಸೆಮಿ ಸ್ಟಿಚ್ಚಲ್ಲಿ ಬಂದು ನಾನು ಸ್ಟಿಚ್ ಮಾಡಿಸಿರೋ ಅಂಥದ್ದು. ಇನ್ನೂ ಕೆಲವೊಂದು ಸಿಲ್ಕ್ನಲ್ಲಿದೆ, ಇವೆಲ್ಲ ಜಾರ್ಜೆಟ್ ಆಗಿರ್ಬೋದು ಅಥವಾ ಸ್ಯಾಟಿನ್ ಆಗಿರ್ಬೋದು ಆಯಿತಾ. ಸೊ ಇವೆರಡು ಫ್ಯಾಬ್ರಿಕ್ನಲ್ಲಿ ಇರೋ ಅಂಥದ್ದು. ಸೊ ನೋಡೋಣ ಬನ್ನಿ ಹಾಗಾದರೆ. ನೋಡಿ, ಫಸ್ಟ್ ಕೆಲವೊಂದು ಬ್ಲೌಸು ತುಂಬ ಡಿಸೈನ್ಸ್ ಇರೋವಂಥ ಬ್ಲೌಸ್ಗಳಿದ್ರೆ, ಕೆಲವೊಂದು ದುಪ್ಪಟಾಸು ಹೆವಿ ವರ್ಕ್ ಇರ್ತಕ್ಕಂಥ ದುಪ್ಪಟಾಸ್ ಇರುತ್ತೆ, ಕೆಲವೊಂದು ಪಾರ್ಟಿವೇರ್ ಲೆಹಂಗಾಸ್ ಇರುತ್ತೆ. ಸೊ ನೋಡಿ, ಇದು ಸಿಂಪಲ್, ಎಷ್ಟು ಸಿಂಪಲ್ ಅಂತಂದರೆ ಈ ಥರ ಡಿಸೈನಲ್ಲಿ ಇರೋ ಅಂಥದ್ದು. ತುಂಬ ಸಿಂಪಲ್, ತುಂಬ ಲೈಟ್ ವೆಯ್ಟಲ್ಲಿದೆ. ಸೊ ಕೆಳಗಡೆ ಡಿಸೈನ್ಸು ಕೂಡ ಅಷ್ಟಾಗಿಲ್ಲ, ಇದೇ ಥರ ಡಿಸೈನ್ಸ್ನಲ್ಲಿ ಇರೋ ಅಂಥದ್ದು. ಇಷ್ಟೇ ಡಿಸೈನ್ಸು. ಸೊ ಜಾಸ್ತಿ ಡಿಸೈನ್ಸ್ ಏನೂ ಇಲ್ಲ, ಕ್ಯಾನ್ ಕೂಡ ಇಲ್ಲ. ಸೊ ಒಳಗಡೆ ಎಲ್ಲ ಇಷ್ಟೇ ಇರೋದು, ಎಕ್ಸ್ಟ್ರಾ ಬಟ್ಟೆ ಕೂಡ ಆ್ಯಡ್ ಮಾಡಿಲ್ಲ, ಜಸ್ಟ್ ಒಂದು ಲೈನಿಂಗ್ ಬಟ್ಟೆ ಥರ ಕೊಟ್ಟಿದ್ದಾರೆ ಅಷ್ಟೇ. ಸೊ ತುಂಬ ಲೈಟ್ ವೆಯ್ಟ್ ಇರೋ ಅಂಥದ್ದು. ತುಂಬ ದಪ್ಪ ಇರೋರು ಅಥವಾ ತುಂಬ ತಿನ್ನಾಗಿ ಕಾಣಬೇಕು ಅಂತ ಅಂದ್ಕೊಳ್ಳೋರು ಈ ಡ್ರೆಸ್ನ ಹಾಕ್ಕೊಂಡ್ರೆ, ಈ ಥರ ಡ್ರೆಸ್ನ ಹಾಕ್ಕೊಂಡ್ರೆ ಸೊ ಬಾಡಿ ಫಿಟ್ ಆಗೂ ಇರುತ್ತೆ, ಪ್ಲಸ್ ದಪ್ಪನೂ ಕೂಡ ಕಾಣೋದಿಲ್ಲ. ನೋಡಿ, ಸೊ ಇದಕ್ಕೆ ಬಂದಿರ್ತಕ್ಕಂಥ ಬ್ಲೌಸು ಇದೇ ಕಲರ್ನಲ್ಲಿರುತ್ತೆ, ಸೇಮ್ ಆ್ಯಸ್ ಇಟ್ ಈಸ್ ಹೇಗಿದೆಯೋ ಹೀಗೆ ಇರುತ್ತೆ. ಬಟ್ ಏನು ಅಂತಂದರೆ ಸೊ ದುಪ್ಪಟಾಸ್ ಏನು ಕೊಟ್ಟಿದ್ದಾರೆ, ಹೆವಿ ವರ್ಕ್ ಇದೆ. ಆ ಡ್ರೆಸ್ ಹಾಕ್ಕೊಂಡು ಈ ದುಪ್ಪಟಾನ ವೇರ್ ಮಾಡಿದ್ರೆ ಆ ಲೆಹಂಗಾ ಬಾಟಮ್ಗಿಂತ ಇದೇ ಹೆವಿ ಲುಕ್ಕಾಗಿ ಕಾಣುತ್ತೆ. ಕೆಲವೊಂದು ಡ್ರೆಸ್ಗಳು ಸಿಂಪಲ್ ಆಗಿದ್ರೂ ಕೂಡ ಒಳ್ಳೆ ಲುಕ್ಕನ್ನು ಕೊಡುತ್ತೆ ಅಂತಾರಲ್ಲ, ಹಾಗೆ ಈ ಥರ ವರ್ಕ್ನಲ್ಲಿ ಇರುವಂಥದ್ದು. ಸೊ ಈ ರೀತಿ ದುಪ್ಪಟ್ಟಾಗೆ ಬ್ಲೌಸ್ ಸೊ ಈ ಕಲರ್ ಇರುತ್ತೆ. ಬಟ್ ನಾನು ಸೊ ಪಿಂಕ್ ಇರೋದ್ರಿಂದ ಇದಕ್ಕೆ ಪಿಂಕ್ ಟಾಪ್ನ ಸೆಟ್ ಮಾಡಿದ್ದೀನಿ. ಅಂದರೆ ಬ್ಲೌಸು ನೋಡಿ, ಇದು ಕೂಡ ಆನ್ಲೈನಲ್ಲೇ ಆರ್ಡ್ರ್ ಮಾಡಿರೋದು.
ಸೊ ಈ ಥರ ಬ್ಲೌಸ್ನ ತೊಗೊಂಡು ಅವಳ ಸೈಜಲ್ಲಿ ಸ್ಟಿಚ್ ಮಾಡ್ತಿದ್ದೀನಿ ಅಷ್ಟೇ. ಸೊ 350ಇಂದ 400 ರುಪೀಸ್ ಪ್ರೈಸಲ್ಲಿ ಇರೋವಂಥದ್ದು ಈ ಬ್ಲೌಸು. ಸೊ ಇದಕ್ಕೆ ಪಿಂಕ್ ಸೆಟ್ ಆಗೋದ್ರಿಂದ ಸೊ ಇದನ್ನು ಪಿಂಕಲ್ಲಿ ಆರ್ಡ್ರ್ ಮಾಡಿ ನಾನು ಈ ಬ್ಲೌಸ್ನ ಹೊಲಿಸಿದ್ದೀನಿ. ಸೊ ಓವರ್ ಆಲ್ ಇದರ ಪ್ರೈಸ್ನ ಹೇಳೋದಾದರೆ ಎಷ್ಟಿದೆ? 523. ಆರ್ಟ್ ಸಿಲ್ಕ್ ಅಂತ ಕರೀತಾರೆ. ಬಟ್ ಇದು ನೋಡೋದಕ್ಕೆ ಜಾರ್ಜೆಟ್ ಥರನೇ ಇದೆ, ಬಟ್ ಆರ್ಟ್ ಸಿಲ್ಕ್ ಇದು ಫ್ಯಾಬ್ರಿಕ್ಕು. ಯಾವಾಗಲೂ ಅಷ್ಟೇ ನಾವು ತೊಗೊಬೇಕಾದ್ರೆ ರಿವ್ಯೂಸ್ನ ನೋಡಬೇಕು ಅಂತ ಹೇಳ್ತೀನಲ್ಲ, ಇದರ ಒಂದು ರಿವ್ಯೂಸು 3.8 ಇದೆ. ಸೇಮ್ ಅದೇ ಥರ ಎಲ್ಲೋನಲ್ಲೇ ನೋಡಿ ಇದರ ವರ್ಕ್. ಸೊ ಫುಲ್ಲು ಜಾರ್ಜೆಟ್ಟಲ್ಲಿರುವಂಥ ಇದು ಯಾವ ರೀತಿ ಲುಕ್ಕು ಕೊಡುತ್ತೆ ಇದು ಅಂತಂದರೆ, ನೈಟ್ ಏನಾದರೂ ಹಾಕ್ಕೊಂಡ್ರೆ ಫುಲ್ಲು ಲೈಟ್ ಥರ ಹೊಳಿತಾ ಇರುತ್ತೆ ಡ್ರೆಸ್. ಸೊ ಆ ರೀತಿ ಕೊಡುತ್ತೆ, ಲೈಟಾಗಿರೋವಂಥದ್ದು. ಇದರ ಪ್ರೈಸ್ 1400. ಇದಕ್ಕೂ ಕೂಡ ಮ್ಯಾಚಿಂಗ್ ಆಗಿ ಬ್ಲೌಸ್ ಬಂದಿದೆ ಪಿಂಕ್ ಕಲರ್. ಇದಕ್ಕೂ ಕೂಡ ಯಾವುದೇ ರೀತಿಯ ಕ್ಯಾನ್ ಇಲ್ಲ. ಸೊ ಒಳಗಡೆ ಈ ಥರ ಒಂದು ಸಿಂಥೆಟಿಕ್ ಬಟ್ಟೆನ ಹಾಕಿರೋವಂಥದ್ದು, ಇದನ್ನು ಹಾಕಿ ಸ್ಟಿಚ್ ಮಾಡಿರೋವಂಥದ್ದು. ಇದು ಕೂಡ ಜಾರ್ಜೆಟ್ಟು. ಇದರ ಒಂದು ದುಪ್ಪಟ್ಟ ನೆಟ್ಟಲ್ಲಿದೆ. ಸೊ ಇದಕ್ಕೆ ಪಿಂಕ್ ಕಲರ್ ಬಾರ್ಡ್ರ್ ಇದೆ, ಈ ಥರ ನೆಟ್ಟಲ್ಲಿರೋವಂಥದ್ದು. ಹಾಕೊಂಡ್ರೆ ಮಾತ್ರ ಒಳ್ಳೆ ಲುಕ್ಕನ್ನು ಕೊಡುತ್ತೆ. ಇದು ಏನು ಇದರಲ್ಲಿ ಸ್ಟಾರ್ ಥರ ಕೊಟ್ಟಿದ್ದಾರೆ. ಸೊ ಎಂಬ್ರಾಯ್ಡಿಂಗ್ ವರ್ಕು ಗ್ಲಾಸ್ ಥರ ಇದೆ, ಈ ಗ್ಲಾಸ್ ಟೈಪಲ್ಲಿ. ಅದೇ ಥರ ಇದಕ್ಕೂ ಕೂಡ ಎಂಬ್ರಾಯ್ಡಿಂಗಲ್ಲಿ ಗ್ಲಾಸ್ ಎಂಬ್ರಾಯ್ಡಿಂಗ್ ಮಾಡಿದ್ದಾರೆ. ಲೈಟ್ ಗ್ಲಾಸ್, ಅದು ಲೈಟ್ ಗ್ಲಾಸ್ ಎಂಬ್ರಾಯ್ಡಿಂಗು. ಸೊ ಇದಕ್ಕೆ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ಅದಕ್ಕೆ ಸೆಟ್ ಮಾಡಿರೋವಂಥ ಬ್ಲೌಸು. ಸೊ ಬ್ಲೌಸ್ ಪೀಸ್ ಕೊಟ್ಟಿದ್ರು, ಬಟ್ ಡಿಸೈನ್ ಅದು ನಾನು ಹೇಳಿದ್ದಲ್ಲ ಆಲ್ರೆಡಿ ಅವರೇ ಒಂದು ನೆಕ್ ಡಿಸೈನ್ಸ್ನ ಮಾಡಿ ಕೊಟ್ಬಿಟ್ಟಿರ್ತಾರೆ. ಸೊ ಪ್ರಿಂಟೆಡ್ ವರ್ಕು. ಸೊ ಅದು ನನಗೆ ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ಸೆಟ್ ಆಗೋ ಥರ ಈ ರೀತಿಯ ಒಂದು ಬ್ಲೌಸ್ನ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತೊಗೊಂಡೆ. ಇದರ ಪ್ರೈಸು ಕೂಡ 450 ಈ ರೀತಿ ಇರುತ್ತೆ. ಫುಲ್ ಹೆವಿ ವರ್ಕಲ್ಲಿ ಇರೋವಂಥದ್ದು ಎಂಬ್ರಾಯ್ಡ್ರಿ ವರ್ಕ್, ಹೆವಿ ಎಂಬ್ರಾಯ್ಡ್ರಿ ವರ್ಕು. ಇದು ನೆಟ್ ವರ್ಕ್. ಈ ನೆಟ್ ವರ್ಕ್ ಏನಿದೆ ಸೊ ಇದು ಕೂಡ ಒಳ್ಳೆ ಲುಕ್ಕನ್ನು ಕೊಡುತ್ತೆ. ನೆಕ್ಸ್ಟ್ ಪಿಂಕ್ಗೆ ಹೋಗೋಣ. ಸೊ ಲೈಟ್ ಪಿಂಕ್, ಕನಕಾಂಬ್ರ, ಒಂಥರ ಪರ್ಪಲ್ಲು ಎಲ್ಲ ಮಿಕ್ಸ್ ಆಗಿರೋ ಥರ ನೋಡಿ. ಸೊ ಇದರಲ್ಲಿ ಸ್ಯಾಟಿನ್ ಕಲರ್ ಪಿಂಕ್, ಸ್ಯಾಟಿನ್ ಕಲರ್ ನೋಡಿ ಮೇಲೆ ಹೇಗಿದೆ ವರ್ಕ್, ಎಷ್ಟು ಲುಕ್ ಕೊಡುತ್ತೆ ಗೊತ್ತಾ. ಇದು ನಾವೇನೋ ಸೊಂಟಕ್ಕೆ ಟಾಪ್ ಕಟ್ಕೊಳ್ಳೋ ಥರ ಡಿಸೈನ್ ಕೊಟ್ಟಿದ್ದಾರೆ. ಸೊ ಇದು ಒಂದು ಒಳ್ಳೆ ಲುಕ್ಕನ್ನು ಕೊಡುತ್ತೆ. ಸೊ ಇದು ಕೂಡ ಪಾರ್ಟಿ ವೇರಲ್ಲೇ ಇರೋವಂಥದ್ದು, ಹೆವಿ ಲುಕ್ಕನ್ನು ಕೊಡುತ್ತೆ. ಇದರಲ್ಲಿ ಕೂಡ ಕ್ಯಾನ್ ಇಲ್ಲ, ಹೆವಿ ವೆಯ್ಟ್ ಇಲ್ಲ ಅಂತ ಹೇಳ್ತೇನೆ ಅಷ್ಟೇ. ಕ್ಯಾನ್ ಇದ್ರೆ ಏನಾಗುತ್ತೆ ಅಂತಂದರೆ ಸೊ ನಮಗೆ ಏನು ಬಾಟಮಲ್ಲಿ ಹೆವಿ ವೆಯ್ಟ್ ಥರ ಫೀಲ್ ಆಗ್ತಾ ಇರುತ್ತೆ. ಬಟ್ ಇದರಲ್ಲಿ ಯಾವುದೇ ಹೆವಿ ವೆಯ್ಟ್ ಫೀಲ್ ಆಗೋ ಥರ ಇಲ್ಲ. ಸೊ ಈ ರೀತಿ ಡಿಸೈನಲ್ಲಿ ಇರೋವಂಥದ್ದು. ಸಿಲ್ಕ್, ಲೈಟ್ ಸಿಲ್ಕಲ್ಲಿ ಸ್ಟಿಚ್ ಮಾಡಿದ್ದಾರೆ. ಈ ಎಂಬ್ರಾಯ್ಡ್ರಿ ವರ್ಕ್ ಇದೆಯಲ್ಲ, ಸೊ ಇದು ಪೇಪರ್ ವರ್ಕು. ಆ್ಯಕ್ಚುಲಿ ಇದು ಬಿಟ್ಕೊಬಾರ್ದು ಅಂತ ಸೊ ಒಳಗಡೆ ಸ್ಟಿಚ್ ಮಾಡಿರೋ ಅಂಥದ್ದು. ಸೊ ನೆಟ್ಟಲ್ಲಿ ಇರೋವಂಥದ್ದು ಕೂಡ ಸೆಮಿ ಸ್ಟಿಚ್ಚಲ್ಲಿ
ಕೊಟ್ಟಿರೋ ಅಂಥದ್ದು. ಸೊ ಇದರ ಒಂದು ಬ್ಲೌಸ್ ಸೇಮ್ ಕಾಂಟ್ರಾಸ್ಟ್ ಕಲರ್ ಏನು ಕೊಟ್ಟಿಲ್ಲ, ಸೇಮ್ ಪಿಂಕ್ ಕಲರೇ ಕೊಟ್ಟಿದ್ದಾರೆ. ಸೇಮ್ ಅದೇ ಒಂದು ಡಿಸೈನಲ್ಲಿ ಏನು ಎಂಬ್ರಾಯ್ಡ್ರಿ ವರ್ಕ್ ಏನಿದೆ ಆ ಒಂದು ವರ್ಕ್ ಡಿಸೈನಲ್ಲೇ ಬ್ಲೌಸನ್ನು ಕೊಟ್ಟಿರೋ ಅಂಥದ್ದು. ಸೊ ಏನು ಅಂತಂದರೆ ಈ ಒಂದು ಬ್ಲೌಸ್ಗೆ ನೆಕ್ ಡಿಸೈನ್ ಅವರೇ ಪ್ರಿಂಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ನೆಕ್ ಡಿಸೈನ್ಸ್ ಇದೆಯಲ್ಲ, ಈ ನೆಕ್ ಡಿಸೈನ್ಸು ಅವರೇ ಪ್ರಿಂಟ್ ಮಾಡಿ ಕೊಟ್ಟಿರೋದ್ರಿಂದ ಆ್ಯಸ್ ಇಟ್ ಈಸ್ ಏನಿದೆ, ಸೊ ಡೀಪ್ ಆಗಲಿ ಎಲ್ಲನೂ ಕೂಡ ಫ್ರಂಟಲ್ಲಿ ಆ್ಯಸ್ ಇಟ್ ಈಸ್ ಏನಿದೆ ಹಾಗೆ ನಾವು ಹೊಲಿಸ್ಬೇಕಾಗುತ್ತೆ. ಬಟ್ ನಾನು ಸ್ವಲ್ಪ ಏನು ಸ್ಲೀವ್ಸ್ ಸ್ವಲ್ಪ ಏನು ವರ್ಕ್ ಕೊಡ್ತೆ ಪ್ಲೈನಾಗಿ ಹೊಲಿಸಿದ್ದೀನಿ ಅಷ್ಟೇ. ಸೊ ಹೊಲಿಯೋದಕ್ಕೆ ಎಷ್ಟು ತೊಗೊತಾರೆ ಅಂದರೆ ನನಗೆ ಗೊತ್ತಿರೋರು ಸೊ 450 ತೊಗೊತಾರೆ. ಸೊ ಏನು ಒಂದು ಬ್ಲೌಸ್ನ ಪ್ರೈಸ್ ಏನಿದೆ ಆನ್ಲೈನಲ್ಲಿ ನಾವು ಬುಕ್ ಮಾಡಿ ತೊಗೊಂಡಾಗ ಸೊ ಅದೇ ಪ್ರೈಸಲ್ಲಿ ಇರುತ್ತೆ. ಸೊ ಈ ರೀತಿ ಇದೆ. ನೆಕ್ಸ್ಟ್ ಇದಕ್ಕೆ ದುಪ್ಪಟ್ಟ ನೆಟ್ಟಲ್ಲಿರೋ ಅಂಥದ್ದು ಸೇಮ್ ಅದರ ಒಂದು ಎಂಬ್ರಾಯ್ಡ್ ಏನಿದೆ ಸೇಮ್ ಅದೇ ಲುಕ್ಕಲ್ಲಿ ಅದೇ ಒಂದು ಡಿಸೈನಲ್ಲಿ ಪ್ರಿಂಟನ್ನು ಕೊಟ್ಟಿದ್ದಾರೆ. ಸೊ ನೋಡಿ ಈ ರೀತಿ ಸ್ಟಿಚ್ಚನ್ನು ಮಾಡಿದ್ದಾರೆ. ಒಂದು ನೆಟ್ಟಿಗೆ ಮಧ್ಯದಲ್ಲಿ ಒಂದೊಂದು ಪರ್ಲ್ ಇಟ್ಟಿದ್ದಾರೆ. ಇದರ ಪ್ರೈಸ್ 975 rupees. ಹೆವಿ ವರ್ಕ್ ಇದೆ. ಸೊ ಇದೆಲ್ಲ ಏನು ರಿವ್ಯೂಸ್ ಏನಿದೆ ಅಂದರೆ 3.8 ಇದೆ ಎಲ್ಲ. ಸೊ ನೋಡಿ ಗ್ಲಾಸ್ ವರ್ಕ್ ಎಲ್ಲನೂ ಫುಲ್ಲು ಪಾರ್ಟಿ ವೇರು. ಬಟ್ ಇದಕ್ಕೆ ಕ್ಯಾನ್ ಇದೆ, ಕ್ಯಾನ್ನ ಕೊಟ್ಟಿದ್ದಾರೆ. ಫುಲ್ ಕ್ಯಾನ್ ಇರೋವಂಥದ್ದು. ಬಟ್ ಕ್ಯಾನ್ ಇದೆ, ಸ್ವಲ್ಪ ತೂಕ ಅನಿಸುತ್ತೆ. ಡ್ರೆಸ್ಗಳೆಲ್ಲ ತುಂಬಾ ತೂಕ ಅನಿಸುತ್ತೆ. ನೋಡಿ ಫುಲ್ ಮಿರರ್ ವರ್ಕ್. ಬಿಸಿಲಲ್ಲಿ ಏನಾದರೂ ಹೋದರೆ ಅದರ ಒಂದು ಲೈಟ್ಸ್ ಎಲ್ಲೆಲ್ಲಿ ಡಾರ್ಕ್ ಇರುತ್ತೆ ಅಲ್ಲೆಲ್ಲ ಬೀಳ್ತಾ ಇರುತ್ತೆ. ಸೊ ಫುಲ್ಲು ಸಿಂಥೆಟಿಕ್ ಬಟ್ಟೆನ ಹಾಕಿರೋವಂಥದ್ದು ಒಳಗಡೆ. ಸೊ ಈ ಒಂದು ಡ್ರೆಸ್ಗೆ ಬ್ಲೌಸು ಈ ರೀತಿ ಡಿಸೈನ್ ಇರುತ್ತೆ. ಅಂದರೆ ಇದೇನು ಡಿಸೈನ್ ಕೊಟ್ಟಿಲ್ಲ, ಪೀಸ್ನ ಕೊಟ್ಟಿದ್ರು, ಬ್ಲೌಸ್ ಪೀಸು. ಸೊ ಈ ರೀತಿ ಗ್ಲಾಸ್ ವರ್ಕ್ ಇರೋ ಅಂಥದ್ದು. ಇದನ್ನು ನಾನು ಡಿಸೈನಲ್ಲಿ ಹೊಲಿಸಿರೋ ಅಂಥದ್ದು. ತುಂಬ ಡಿಸೈನ್ಸು ಟ್ರೈ ಮಾಡಿದ್ದಾಳೆ ನನ್ನ ಮಗಳು. ಎಲ್ಲ ರೀತಿಯ ಡಿಸೈನ್ಸು ಕೂಡ ನಾನು ಒಳಗೆ ಹಾಕಿದ್ದೀನಿ. ಮಕ್ಕಳಿಗೆ ಮನೆಯಲ್ಲಿ ಹೆಣ್ಮಕ್ಳು ಇದ್ದರೆ ನಾವು ಮಾಡೋದು ಅದೇ ಕೆಲಸ ಅಲ್ವಾ. ನಮ್ಮ ಮಕ್ಕಳು ಮಹಾಲಕ್ಷ್ಮಿ ಥರ ಕಾಣಬೇಕು, ಟ್ರೆಡಿಷನ್ ಆಗಿರಬೇಕು. ಹಬ್ಬಗಳು ಬಂದಾಗ ಟ್ರೆಡಿಷನಲ್ ಡ್ರೆಸ್ ಮಾಡಿಕೊಂಡು ಮನೆ ತುಂಬ ಓಡಾಡಿಕೊಂಡು ಲಕ್ಷ್ಮಿ ಥರ ಇರಬೇಕು ಅಂತ. ಸೊ ಆ ಫೀಲ್ ಎಲ್ಲ ಹೆಣ್ಮಕ್ಳು ಇರೋ ಮನೆಯಲ್ಲಿ ಎಲ್ಲ ತಾಯಂದಿರಿಗೆ ಇದ್ದೇ ಇರುತ್ತೆ. ಇವನ್ ನನಗೂ ಕೂಡ ಇದೆ. ನನ್ನ ಮಗಳೇ ನಮಗೆ ಮಹಾಲಕ್ಷ್ಮಿ ನಮ್ಮ ಮನೆಗೆ. ಸೊ ನೋಡಿ, ಸೊ ಇದಕ್ಕೂ ಕೂಡ ನೆಟ್ಟೆಡ್ ದುಪ್ಪಟ್ಟ. ಈ ನೆಟ್ಟೆಡ್ ದುಪ್ಪಟ್ಟಾಸ್ ಎಲ್ಲ ಎಷ್ಟು ಲುಕ್ ಕೊಡುತ್ತೆ ಗೊತ್ತಾ. ಲೈಟ್ ವೆಯ್ಟಲ್ಲಿ ಇರೋದ್ರಿಂದ ನಾವು ಯಾವ ಡಿಸೈನಲ್ಲಿ ಮಗಳಿಗೆ ರೆಡಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರೀತಿ ಇದೆ ಡಿಸೈನ್ಸು. ಇದರ ಒಂದು ಪ್ರೈಸ್ 1323. ನಾನು ತೊಗೊಬೇಕಾದ್ರೆ 1200 rupees ಏನೋ ಇತ್ತು. ಇವಾಗ 1323 rupees ಆಗಿದೆ. ಇದರ ಒಂದು ರಿವ್ಯೂಸ್ ಕೂಡ 3.8 ಇದೆ. ಸೊ ಇದು ಕೂಡ ಏನು ಜಾರ್ಜೆಟ್ಟಲ್ಲಿ ಮತ್ತು ಸ್ಯಾಟಿನ್ ಮಿಕ್ಸ್ ಆಗಿರೋವಂಥದ್ದು. ಮತ್ತು ಇದು ನೆಟ್ಟೆಡಲ್ಲಿ ಡಿಸೈನ್ನ ಎಂಬ್ರಾಯ್ಡಿಂಗ್ ಮಾಡಿರೋವಂಥದ್ದು, ಗ್ಲಾಸ್ ವರ್ಕ್ ಮಾಡಿರೋವಂಥದ್ದು. ಹೆವಿ ವರ್ಕ್
ಮೀಶೋದಲ್ಲಿ ಹೇಗೆ ಅವರು ಪಿಕ್ಚರಲ್ಲಿ ಕೊಟ್ಟಿರ್ತಾರೋ, ಪಿಕ್ಕಲ್ಲಿ ಕೊಟ್ಟಿರ್ತಾರೋ ಸೇಮ್ ಹಾಗೆ ಇರುತ್ತೆ. ಯಾವುದೇ ರೀತಿಯ ಚೇಂಜಸ್ ಇರೋದಿಲ್ಲ. ಕೆಲವೊಂದು ಪ್ರಾಡಕ್ಟ್, ನಾವು ಸೆಲೆಕ್ಟೆಡ್ ಪ್ರಾಡಕ್ಟ್ಸ್ ಬಗ್ಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಪ್ರಾಡಕ್ಟ್ಸ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಡೈರೆಕ್ಟ್ ಡೀಲರ್ಶಿಪ್ ಅಂದರೆ ಡೈರೆಕ್ಟಾಗಿ ಅವರು ಸೇಲ್ ಮಾಡೋದ್ರಿಂದ ಸೊ ಮಧ್ಯದಲ್ಲಿ ಇರ್ತಕ್ಕಂಥ ಮಧ್ಯವರ್ತಿಗಳು ಬೇರೆ ರೀತಿಯಲ್ಲಿ ಮಾಡ್ಬೋದೇನೋ ನನಗೆ ಗೊತ್ತಿಲ್ಲ. ಬಟ್ ಡೈರೆಕ್ಟ್ ಡೀಲರ್ಶಿಪ್ ಇರೋದ್ರಿಂದ ಡೈರೆಕ್ಟಾಗಿ ಕಸ್ಟಮರ್ಗೆ ಬಂದದ್ದು ತಲುಪೋದ್ರಿಂದ ಸೊ ಯಾವುದೇ ರೀತಿಯ ಪ್ಯಾಟರ್ನ್ ಆಗಲಿ, ಡಿಸೈನ್ಸ್ ಆಗಲಿ, ಅಥವಾ ಫ್ಯಾಬ್ರಿಕ್ಸ್ ಆಗಲಿ, ಅಥವಾ ಪ್ರೈಸ್ ಆಗಲಿ ಚೇಂಜಸ್ ಇರೋದಿಲ್ಲ. ಆಮೇಲೆ ಮೀಶೋದಲ್ಲಿ ಕೆಲವರು ಹೇಳ್ತಾರೆ ಎಕ್ಸ್ಚೇಂಜ್ ಮಾಡಬೇಕು ಅಂದಾಗ ರೀಫಂಡ್ ಆಗೋದು ಮೋಸ ಆಗುತ್ತೆ ಅಂತ. ಮತ್ತು ಮೀಶೋ ಸೇಲ್ ಮಾಡೋವಂಥ ಸೇಲ್ಸ್ಮ್ಯಾನ್ಗಳು ಕೂಡ ಬ್ಯಾಡಾಗಿ ಬಿಹೇವ್ ಮಾಡ್ತಾರೆ ಅಂತ. ಬಟ್ ಇದುವರೆಗೂ ನಮಗೆ ಬರೋ ಅಂಥ ಸೇಲ್ಸ್ಮ್ಯಾನು ಫ್ರೆಂಡ್ಲಿ ಆಗಿರ್ತಾರೆ. ಮತ್ತು ನಾನು ಎಲ್ಲಿದ್ದರೂ ಕೂಡ ಫೋನ್ ಮಾಡಿ, ಈವನ್ ನಮ್ಮನೆ ಎಲ್ಲರಿಗೂ ಗೊತ್ತು, ಎಲ್ಲ ಮೀಶೋ ಸೇಲ್ಸ್ಮ್ಯಾನ್ಗೂ ಗೊತ್ತು, ಬಂದು ಮನೆ ಬಾಗಿಲಿಗೆ ಬಂದು ಕೊಟ್ಟು ಹೋಗ್ತಾರೆ. ಸೊ ಎಕ್ಸ್ಚೇಂಜ್ ಏನಾದರೂ ಇದ್ದರೂ ಕೂಡ ನನಗೆ ರೀಫಂಡ್ ಕೂಡ ತತ್ಕ್ಷಣದಲ್ಲೇ ಆಗಿದೆ. ಅದರಿಂದ ನನಗೇನು ತೊಂದರೆ ಆಗಿಲ್ಲ ಇದುವರೆಗೂ. ಕೆಲವೊಂದು ಪ್ರಾಡಕ್ಟ್ಗಳು ಮಾತ್ರ ಏನು ಬೇರೆದೇನೋ ಆಗಿದೆ. ಸೊ ಅದನ್ನು ನಾನು ಕಂಪ್ಲೇಂಟ್ ಮಾಡಿದ ತಕ್ಷಣವೇ ಅವ್ರು ನನಗೆ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಸೊ ಅಂದರೆ ಹೆವಿ ವರ್ಕ್ ಇರೋ ಅಂಥದ್ದು, ಪಾರ್ಟಿ ವೇರ್, ಹೆವಿ ವರ್ಕಲ್ಲಿ ಪಾರ್ಟಿ ವೇರ್ ಥರ ಇರೋವಂಥದ್ದು. ಇದಕ್ಕೆ ಯಾವುದೇ ರೀತಿಯ ಕ್ಯಾನ್ ಇಲ್ಲ, ಯಾಕಂದರೆ ಇದೆ ಸಿಲ್ಕ್ ಒಳಗಡೆ ಸಿಂಥೆಟಿಕ್ಕು ಮತ್ತು ಸಿಲ್ಕ್ ಫ್ಯಾಬ್ರಿಕ್ಸ್ನ ಕೊಟ್ಟಿರೋ ಅಂಥದ್ದು ನೋಡಿ. ಆಮೇಲೆ ಎಂಬ್ರಾಯ್ಡ್ ವರ್ಕ್ ಏನಿದೆ ಅದಕ್ಕೆ ಪೇಪರ್ ವರ್ಕ್ ಇದೆ. ಪೇಪರ್ ವರ್ಕ್ ಇರೋನ್ನ ಬಿಟ್ಟು ಮೇಲೆಲ್ಲ ಸಿಲ್ಕ್ನಲ್ಲಿ ಸ್ಟಿಚ್ ಮಾಡಿದ್ದಾರೆ. ಈ ಥರ ಡಿಸೈನು ನೆಟ್ ಡಿಸೈನ್ ಕೆಳಗಡೆ ಇದೆ. ಬಾರ್ಡ್ರ್ ನೋಡಿ ಯಾವ ರೀತಿ ಇದೆ. ಸೊ ಈ ರೀತಿ ಬಾರ್ಡ್ರ್ ಇರೋ ಅಂಥದ್ದು ಹಾಕ್ಕೊಂಡ್ರೆ ಮಾತ್ರ ಫುಲ್ ವರ್ಕನ್ನು ಕೊಡುತ್ತೆ. ಸೊ ರೆಡ್ ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಫೇಸು ಕೂಡ ಗ್ಲೋ ಆಗುತ್ತೆ. ಇದರ ಒಂದು ಬ್ಲೌಸ್ ಸೇಮ್, ಇದು ಕೂಡ ಪ್ರಿಂಟೆಡಲ್ಲಿ ಬಂದಿರೋ ಅಂಥದ್ದು. ನೆಕ್ಕು ಸೇಮ್ ಯಾವ ಡಿಸೈನಲ್ಲಿದೆ ನೋಡಿ, ರೌಂಡು ಶೇಪ್, ವಿ ಶೇಪ್ನಲ್ಲಿರೋ ಅಂಥದ್ದು, ರೌಂಡ್ ವಿ ಶೇಪು. ಈ ಡಿಸೈನಲ್ಲಿ ಇಷ್ಟೇ ಡೀಪ್ನಲ್ಲಿದೆ. ಇದನ್ನು ಬಿಟ್ಟು ನಾವು ಬೇರೆ ಡಿಸೈನ್ ಅಥವಾ ಡೀಪ್ಗಿನ ಕಡಿಮೆ ಮಾಡಬೇಕಂತ ಹೋದರೆ ಇದರ ಒಂದು ಪ್ಯಾಟರ್ನ್ ಅಥವಾ ಈ ಥರ ಡಿಸೈನು ಕೆಟ್ಟೋಗುತ್ತೆ. ಸೊ ಚೆನ್ನಾಗಿರೋದಿಲ್ಲ. ಸೊ ಬ್ಯಾಕ್ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇಟ್ಕೊಳ್ಳೋಣ ಅಂದರೂ ಆಗೋದಿಲ್ಲ. ಅಲ್ಲೂ ಕೂಡ ನೋಡಿ ನೆಕ್ ಡಿಸೈನ್, ನೆಕ್ ಡೀಪ್ ಎಷ್ಟಿದೆ ನೋಡಿ, ಆ ಒಂದು ಫ್ರಂಟ್ಗೂ ಮತ್ತು ಬ್ಯಾಕು ಈ ರೀತಿ ಇಷ್ಟು ಡೀಪಾಗಿ ಕೊಟ್ಟಿರೋ ಅಂಥದ್ದು. ಸೊ ನೆಕ್ ಇದು ಸ್ಲೀವ್ಸ್ ಮಾತ್ರ ನಾನು ಡಿಸೈನ್ ಕೊಟ್ಟಿದ್ದೀನಿ ಅಷ್ಟೇ. ಸೊ ಪ್ಲೈನ್ ಡಿಸೈನ್ ಕೊಟ್ಟಿದ್ದೀನಿ. ಇದು ಕೂಡ ಜಾರ್ಜೆಟ್ಟಲ್ಲಿ ಇರೋ ಅಂಥದ್ದು. ನೆಟ್ಟು ದುಪ್ಪಟ್ಟ, ಬಾಟಮ್ ಏನು ಡಿಸೈನ್ನ ಕೊಟ್ಟಿರ್ತಾರೆ ಅದೇ ಡಿಸೈನ್ನ ಈ ಒಂದು ದುಪ್ಪಟ್ಟದಲ್ಲಿ ನೆಟ್ಟಲ್ಲಿ ಕೊಟ್ಟಿರೋ ಅಂಥದ್ದು. ತುಂಬ ಉದ್ದನೇ ಇದೆ. ಎಲ್ಲ ಡ್ರೆಸ್ನ ದುಪ್ಪಟ್ಟಾಸು ಉದ್ದನೇ ಇದೆ. ಸೊ ಲೆಂತ್ ಕಡಿಮೆ ಇಲ್ಲ. ಸೊ ದಾವಣಿ ರೀತಿಯಲ್ಲಿ ಉದ್ದ ಇರೋವಂಥದ್ದು. ಎಷ್ಟು ಉದ್ದ ಇದೆ ನೋಡಿ. ಸೊ ಇದರ ಒಂದು ಪ್ರೈಸ್ ರೆಡ್ಡು 1108 rupees, 1108 ರೂಪಾಯಿ. ಇದರ ಒಂದು ರಿವ್ಯೂಸ್ ಎಷ್ಟಿದೆ ಗೊತ್ತಾ, 4.1 ಇದೆ. ಸ್ಯಾಟಿನ್ ಡಿಸೈನಲ್ಲಿ ಇರೋವಂಥದ್ದು. Not for the least, multicolors. As it is, ಏನು ಪಿಕ್ಕಲ್ಲಿ ಕೊಟ್ಟಿದ್ದಾರೆ ಹಾಗೆ ಇದೆ. ಮಲ್ಟಿ ಕಲರ್ಸ್ ಲೆಹಂಗಾ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ
ಹೆವಿ ವರ್ಕ್ ಇರೋವಂಥದ್ದು. ಸೊ ಇದರಲ್ಲೂ ಕ್ಯಾನ್ ಇಲ್ಲ, ಜಸ್ಟ್ ಸ್ಟಿಚ್ ಮಾಡಿದ್ದಾರೆ ಅಷ್ಟೇ. ಒಳಗಡೆ ನಾರ್ಮಲ್ ಬಟ್ಟೆಯಿಂದ ಬ್ಲೌಸ್ ಪೀಸ್ಗೆ ಹಾಕೊತೀವಲ್ಲ ಲೈನಿಂಗ್ ಬಟ್ಟೆ, ಸೊ ಆ ರೀತಿ ಬಟ್ಟೆಯನ್ನು ಹಾಕಿ ಸ್ಟಿಚ್ ಮಾಡಿದ್ದಾರೆ. ಸೊ ಇದು ಕೂಡ ಎಂಬ್ರಾಯ್ಡ್ರಿ ವರ್ಕ್ ಇರೋವಂಥದ್ದು, ಫುಲ್ ಎಂಬ್ರಾಯ್ಡ್ರಿ ವರ್ಕು. ಎಷ್ಟು ಚೆನ್ನಾಗಿ ಲುಕ್ಕನ್ನು ಕೊಡುತ್ತೆ ಅಂದರೆ ಹಾಕೊಂಡ್ರೆ ನೈಟ್ ಅಂತೂ ಲುಕ್ಕು ವಾವ್, ಅಷ್ಟೇ, ನೈಟ್ ಲುಕ್ ಅಂತೂ ವಾವ್. ಸೊ ಇದಕ್ಕೆ ಮ್ಯಾಚ್ ಮಾಡಿರ್ತಕ್ಕಂಥ ಬ್ಲೌಸು ಪಿಂಕ್ ಕಲರ್ ಕೊಟ್ಟಿದ್ದಾರೆ. ಸೊ ನಾನು ಇಷ್ಟು ತೋರಿಸಿದ್ನಲ್ಲ, ಇದರಲ್ಲಿ ಆಲ್ಮೋಸ್ಟ್ ಅವಳಿಗೆ ಬ್ಲೌಸ್ ಎಲ್ಲ ಪಿಂಕೇ ಇರೋದ್ರಿಂದ ನಾನೊಂದು ಪಿಂಕನ್ನು ಯಾವುದಾದ್ರೂ ಮ್ಯಾಚ್ ಮಾಡಿದ್ದಕ್ಕೆ ಹಾಕ್ತೀನಿ. ಸೊ ಸಾಕು ಪಿಂಕ್ ಇರೋದು ಅಂತ ಹೇಳಿ. ಸುಮಾರು ಪಿಂಕ್ಸ್ ಇದೆ ಅವಳ ಹತ್ರ. ಈ ರೀತಿ. ಸೊ ಇದಕ್ಕೆ ದುಪ್ಪಟ ಏನು ವರ್ಕ್ ಇದೆ ನೋಡಿ, ಸ್ಯಾರಿ ವರ್ಕ್ ಇದೆ. ಸ್ಯಾರಿಗೆ ಕೊಟ್ಟಿರೋ ಹಾಗೆ ದುಪ್ಪಟನ ಕೊಟ್ಟಿದ್ದಾರೆ. ಇದು ಜಾರ್ಜೆಟ್ಟಲ್ಲಿ ವರ್ಕಲ್ಲಿ, ಜಾರ್ಜೆಟ್ ಫ್ಯಾಬ್ರಿಕಲ್ಲಿ ಇರುವಂಥದ್ದು. ಫ್ಯಾಷನಿಟಿಕ್ ಫ್ಯಾಬ್ರಿಕ್ಸ್ ಇದೆ. ಇಷ್ಟು ಕೂಡ ಮೀಶೋದಲ್ಲಿ ತೊಗೊಂಡಿರ್ತಕ್ಕಂಥ ಕೆಲವೊಂದು ಪಾರ್ಟಿ ವೇರ್ ಜಾರ್ಜೆಟ್ ಮತ್ತು ಸ್ಯಾಟಿನಲ್ಲಿ ಇರೋವಂಥದ್ದು. ಸಂಬಂಧಪಟ್ಟಾಗೆ ಕೆಲವೊಂದು ನನ್ನ ಮಗಳದು ಫೋಟೋಸ್ಗಳನ್ನ ಹಾಕಿರ್ತೀನಿ, ಅವಳು ಡ್ರೆಸ್ ಹಾಕೊಂಡಾಗ ಯಾವ ರೀತಿ ಕಾಣ್ತಾಳೆ ಅನ್ನೋದು. ಸೊ ಅದನ್ನು ಕೂಡ ನೋಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.